ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ 30,000 ಪ್ರೈಸ್ ಅಂದಲ್ಲಿ ಲಾಂಚ್ ಆಗಿರುವಂಥ ಎರಡು ಮೋಸ್ಟ್ ಪಾಪ್ಯುಲರ್ ಸ್ಮಾರ್ಟ್ ಫೋನ್ ಇರುವಂಥದ್ದು. ಒಂದು ಮೊನ್ನೆ ಲಾಂಚ್ ಆಗಿರುವಂಥ ನಥಿಂಗ್ ಫೋನ್ 1 ಮತ್ತು ಇನ್ನೊಂದು OnePlus Nord 2T. ಈ ಎರಡೂ ಸ್ಮಾರ್ಟ್ ಫೋನ್ಗಳು ಕೂಡ ಆಲ್ಮೋಸ್ಟ್ 30,000 ಪ್ರೈಸ್ ಅಂದಲ್ಲಿ ಲಾಂಚ್ ಆಗಿದೆ. ಈ ಒಂದು OnePlus Nord 2T 29,000 ರೂಪಾಯಿ ಇರುವಂಥದ್ದು ಬ್ಯಾಂಕ್ ಆಫರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಒಂದು 28,000 ರೂಪಾಯಿ ಪರ್ಚೇಸ್ ಮಾಡ್ಬೋದು. ಈ ಒಂದು ನಥಿಂಗ್ ಫೋನ್ 1 32,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು ಬ್ಯಾಂಕ್ ಆಫರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು 30,000 ರೂಪಾಯಿ ಪರ್ಚೇಸ್ ಮಾಡ್ಬೋದು. ಅಪ್ರಾಕ್ಸಿಮೇಟ್ಲಿ 2,000 to 3,000 ಡಿಫ್ರೆನ್ಸ್ ಈ ಎರಡೂ ಫೋನ್ಗಳಿರುವಂಥದ್ದು ಆಯಿತಾ. ಸೊ ಕಂಪೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇವೆರಡನ್ನ ಚೂಸ್ ಮಾಡಿದ್ದೀನಿ. ಸೊ ಈ ಎರಡು ಫೋನ್ಗಳಲ್ಲಿ ಯಾವುದು ಬೆಸ್ಟು, ಈ ಪ್ರೈಸ್ ಅಂದಲ್ಲಿ ಯಾವ್ದು ತೊಗೊಂಡ್ರೆ ಒಳ್ಳೆದು, ಯಾವ ಸ್ಪೆಸಿಫಿಕೇಶನ್ ಯಾವ ಫೋನಲ್ಲಿ ಚೆನ್ನಾಗಿರುವ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಓಕೆ, ಮೊದಲದಾಗಿ ಎರಡು ಫೋನ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದ್ರೆ ಎರಡು ಫೋನ್ಗಳ ವೆಯ್ಟ್ ಆಲ್ಮೋಸ್ಟ್ ಸೇಮ್ ಇರುವಂಥದ್ದು ಮತ್ತು ಥಿಕ್ನೆಸ್ ಕೂಡ ಆಲ್ಮೋಸ್ಟ್ ಸೇಮ್ ಇದೆ. ಎರಡರಲ್ಲೂ ಏನು ಡಿಫ್ರೆನ್ಸ್ ಇಲ್ಲ. ಆದರೆ ಈ ಒಂದು ನಥಿಂಗ್ ಫೋನ್ 1 ನಿಮಗೆ ಮೆಟಾಲಿಕ್ ಫ್ರೇಮ್ ಸಿಗ್ತಾ ಇರುವಂಥದ್ದು, ಅಲ್ಯೂಮಿನಿಯಂ ಫ್ರೇಮ್ ಆಯ್ತಾ. ಈ ಒಂದು ಪ್ರೈಸ್ ರೇಂಜಲ್ಲಿ ಮೋಸ್ಟ್ ಆಫ್ ದ ಫೋನಲ್ಲಿ ನಿಮಗೆ ಮೆಟಾಲಿಕ್ ಫ್ರೇಮ್ ಸಿಗೋದಿಲ್ಲ. ಈ ಒಂದು OnePlus Nord 2T ಯಲ್ಲೂ ಕೂಡ ನಿಮಗೆ ಮೆಟಾಲಿಕ್ ಫ್ರೇಮ್ ಇಲ್ಲ, ಪ್ಲಾಸ್ಟಿಕ್ ಫ್ರೇಮ್ ಇದಾಗಿರುವಂಥದ್ದು. ಅದನ್ನು ಬಿಟ್ಟರೆ ಫ್ರಂಟಲ್ಲಿ ಲುಕ್ ವೈಸ್ ಎರಡು ಕೂಡ ಸೇಮ್, ಎರಡರಲ್ಲೂ ಕೂಡ ಪಂಚೋಲ್. ಮತ್ತು ಬೆಝಲ್ಗೆ ಬಂತು ಅಂತ ಅಂದರೆ ಈ ಒಂದು OnePlus Nord 2T ಯಲ್ಲಿ ಬೆಝಲ್, ಬಾಟಮ್ ಬೆಝಲ್ ಸ್ವಲ್ಪ ದೊಡ್ಡದಾಗಿದೆ ಅಂತ ಅನ್ನಿಸ್ತು. ಲಿಟ್ರಲಿ ಒಂದು ನಥಿಂಗ್ ಫೋನ್ನ ಬೆಝಲ್ ಆಲ್ಮೋಸ್ಟ್ ಈಕ್ವಲ್ ಆಗಿದೆ, ತುಂಬ ಕಡಿಮೆ ಇರುವಂಥದ್ದು. ಸಖತ್ ಇಂಪ್ರೆಸ್ ಮಾಡ್ತೀವಿ ಒಂದು ನಥಿಂಗ್ ಫೋನ್ನ ಫ್ರಂಟು. ಮತ್ತು ಬ್ಯಾಕಿಗೆ ಬಂತು ಅಂತ ಅಂದರೆ ಎರಡರಲ್ಲೂ ಕೂಡ ಗ್ಲಾಸು, ಸೂಪರ್ ವಿಷಯ. ಆದರೆ ಈ ಒಂದು OnePlus Nord 2T ಯಲ್ಲಿ ಬೋರಿಂಗ್ ನಾರ್ಮಲ್ ಬ್ಯಾಕ್ ಡಿಸೈನ್. ಆದರೆ ಈ ಒಂದು ನಥಿಂಗ್ ಫೋನ್ 1 ತುಂಬ ಯೂನಿಕ್ ಡಿಸೈನ್ ಇರುವಂಥದ್ದು. ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡಿದ್ದೀನಿ ಆಯಿತಾ. ನಥಿಂಗ್ ಅವರು ಇದಕ್ಕೆ ಗ್ಲಿಮ್ಸ್ ಅಂತಾರೆ. ಈ ಒಂದು LED, ಬ್ಯಾಕ್ LED ತುಂಬ ಯೂನಿಕ್ ಆಗಿರುವಂಥದ್ದು. ಈ ರೀತಿ ಡಿಸೈನ್ನ ಇದಕ್ಕಿಂತ ಮುಂಚೆ ಯಾರು ಕೂಡ ಮಾಡಿರಲಿಲ್ಲ. ಟ್ರಾನ್ಸ್ಪರೆಂಟ್ ಡಿಸೈನು. ಸೊ ಒಂದು ರೀತಿ ಶೋ ಆಫ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಈ ಒಂದು ಫೋನ್ ಇದ್ದರೆ ಸಖತ್ ಇಂಪ್ರೆಸ್ ಮಾಡ್ತು. ನನಗಂತೂ ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ಈ ಒಂದು ನಥಿಂಗ್ ಫೋನೇ ವಿನ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಒಂದು ನಥಿಂಗ್ ಅವರು IP53 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತೀನಿ. ಆ ರೀತಿ ಯಾವುದೇ ಸರ್ಟಿಫಿಕೇಶನ್ನ ಈ ಒಂದು OnePlus Nord ಅವರು ಕೊಟ್ಟಿಲ್ಲ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಎರಡೂ ಫೋನ್ಗಳಲ್ಲಿ ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಆದರೆ ಈ ಒಂದು Nord 2T ಯಲ್ಲಿ ನಿಮಗೆ ಕೇವಲ 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಇದ್ದರೆ, ನಥಿಂಗ್ ಫೋನಲ್ಲಿ 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಇದೆ. ಮತ್ತು ಈ ಒಂದು ನಥಿಂಗ್ ಫೋನಲ್ಲಿ ನಿಮಗೆ 1 ಬಿಲಿಯನ್ 10 ಬಿಟ್ ಕಲರ್ ಡಿಸ್ಪ್ಲೇದಾಗಿರುವಂಥದ್ದು. 1 ಬಿಲಿಯನ್ ಕಲರ್ ಸಪೋರ್ಟ್ ಮಾಡುತ್ತೆ ಮತ್ತು HDR10+ ಕೂಡ ಸಪೋರ್ಟ್ ಮಾಡುತ್ತೆ. ಈ ಒಂದು Nord 2T ಕೂಡ HDR10+ ಸಪೋರ್ಟ್ ಮಾಡುತ್ತೆ. ಮತ್ತು ಈ ಒಂದು ನಥಿಂಗ್ ಫೋನಲ್ಲಿ 1800 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಕೂಡ ಹೊಂದಿರುವಂಥದ್ದು ಆಯಿತಾ. ಸೊ ಬ್ರೈಟ್ನೆಸ್ಸಲ್ಲಿ ಸ್ವಲ್ಪ ನಥಿಂಗ್ ಫೋನ್ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ರಿಫ್ರೆಶ್ ರೇಟಲ್ಲೂ ಕೂಡ ಜಾಸ್ತಿ ಇರೋದ್ರಿಂದ ಈ ಒಂದು ರೌಂಡಲ್ಲಿ ತುಂಬ ಈಸಿಯಾಗಿ ಈ ಒಂದು ನಥಿಂಗ್ ಫೋನ್ ವಿನ್ ಆಗುತ್ತೆ. ಡಿಸೈನ್ ಬಿಲ್ಡ್ ಕ್ವಾಲಿಟಿಯಲ್ಲಿ ಒಂದು ಫೋನ್ ವಿನ್ ಆಗುತ್ತೆ. ಡಿಸ್ಪ್ಲೇಲೂ ಕೂಡ ಈ ಒಂದು ಸ್ಮಾರ್ಟ್ ಫೋನ್ ವಿನ್ ಆಗ್ತಿರುವಂಥದ್ದು ಕ್ರೇಜಿ ವಿಷಯ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಎರಡೂ ಫೋನ್ಗಳಿರುವಂಥ ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 3.1 ಸ್ಟೋರೇಜ್ ಆಯಿತಾ. ಟಾಪ್ ನಾಚ್, ತುಂಬ ಫಾಸ್ಟಾಗಿ ರೀಡು ರೈಟ್ ಆಗುತ್ತೆ, ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತೆ, ಸೂಪರ್ ವಿಷಯ. ಆದರೆ ರ್ಯಾಮ್ ಬಂದ್ಬಿಟ್ಟು ಈ ಒಂದು Nord 2T ಯಲ್ಲಿ ನಿಮಗೆ ಕೇವಲ LPDDR4X ರ್ಯಾಮ್ ಇರುವಂಥದ್ದು. ಬೇಸಿಕ್ ಸ್ಮಾರ್ಟ್ ಫೋನ್ಲು ಕೂಡ LPDDR4X ರ್ಯಾಮ್ ಇರುತ್ತೆ. 15,000 ರೇಂಜಲ್ಲಿ ಬರುವಂಥ ಫೋನಲ್ಲಿ ಸೇಮ್ ರ್ಯಾಮ್ ಇರುತ್ತೆ. ಆದರೆ ನಥಿಂಗ್ ಫೋನ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು DDR5 ರ್ಯಾಮ್ ಆಯಿತಾ. LPDDR5 ರ್ಯಾಮ್ ತುಂಬ ಫಾಸ್ಟ್ ಆಗಿರುವಂಥದ್ದು. ಸೊ ಫ್ಲ್ಯಾಗ್ಶಿಪ್ ಫೋನಲ್ಲಿ ನಿಮಗೆ ಒಂದು DDR5 ರ್ಯಾಮ್ ನೋಡೋಕೆ ಸಿಗುತ್ತೆ. ಈ ಒಂದು 30,000 ರೇಂಜಲ್ಲಿರುವಂಥ ಈ ಒಂದು ಫೋನ್ ಕೂಡ DDR5 ರ್ಯಾಮ್ ಹಾಕಿರುವಂಥದ್ದು ತುಂಬ ಇಂಪ್ರೆಸ್ ಮಾಡ್ತು. ಸೊ ಈ ಒಂದು ರೌಂಡಲ್ಲೂ ಕೂಡ ತುಂಬ ಈಸಿಯಾಗಿ ನಥಿಂಗ್ ಫೋನ್ ವಿನ್ ಆಗ್ತಾ ಇರುವಂಥದ್ದು ನೋಡ್ತಾ ಇದ್ದೀರಾ. ಡಿಸೈನ್ ಬಿಲ್ಡ್ ಕ್ವಾಲಿಟಿಯಲ್ಲೂ ಕೂಡ ವಿನ್ ಆಯಿತು, ಡಿಸ್ಪ್ಲೇ ವಿನ್ ಆಯಿತು, ರ್ಯಾಮ್ ಸ್ಟೋರೇಜಲ್ಲೂ ಕೂಡ ವಿನ್ ಆಗ್ತಾ ಇರುವಂಥದ್ದು. ನೆಕ್ಸ್ಟು ಪ್ರೊಸೆಸರ್. ಈ ಎರಡೂ ಫೋನ್ ಇರುವಂಥ ಪ್ರೊಸೆಸರ್ ಡಿಫ್ರೆಂಟ್ ಪ್ರೊಸೆಸರು. ಈ ಒಂದು ನಥಿಂಗ್ ಫೋನಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಇದ್ದರೆ, ಈ ಒಂದು Nord 2T ಯಲ್ಲಿ ನಿಮಗೆ ಮೀಡಿಯಾಟೆಕ್ ಪ್ರೊಸೆಸರ್ ಇರುವಂಥದ್ದು. ಈ ಒಂದು ನಥಿಂಗ್ ಫೋನಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 778 5G ಪ್ರೊಸೆಸರ್ ಇದ್ದರೆ, 78+ 5G ಪ್ರೊಸೆಸರ್ ಇದ್ದರೆ, ಈ ಒಂದು Nord 2T ಯಲ್ಲಿ ನಿಮಗೆ ಡೈಮಂಡ್ಸಿಟಿ 1300 ಪ್ರೊಸೆಸರ್ ಇರುವಂಥದ್ದು. ಎರಡು ಕೂಡ ಆಲ್ಮೋಸ್ಟ್ ಸಿಮಿಲರ್ ಪವರ್ನ ಹೊಂದಿರುವಂಥ ಪ್ರೊಸೆಸರ್, ಹೈಯರ್ ಮಿಡ್ ಎಂಡ್ ಪ್ರೊಸೆಸರ್ ಅಂತ ಅನ್ಬೋದು. ನಾನು Antutu ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಈ ಒಂದು ನಥಿಂಗ್ ಫೋನ್ ಸುಮಾರು 5,70,000 ತನಕ ರೇಟಿಂಗ್ ಕೊಟ್ಟರೆ, ಈ ಒಂದು
ನಾರ್ಡ್ 2T ಲಿಟ್ರಲಿ 6,20,30,000 ತನಕ ರೇಟಿಂಗನ್ನು ಕೊಡ್ತಾರೆ. ಒಂದು ಕ್ರೇಜಿ ವಿಷಯ. ಒಂದು 40,000 ರೇಟಿಂಗ್ ನಿಮಗೆ ಈ ಒಂದು ನಾರ್ಡ್ 2Tಯಲ್ಲಿ ನಿಮಗೆ ಜಾಸ್ತಿ ಸಿಗ್ತಾ ಇದೆ. ಸೊ ನೋಡೋದಕ್ಕೆ ಹೋದ್ರೆ ಪರ್ಫಾರ್ಮೆನ್ಸ್ ವೈಸ್ ಎರಡು ಕೂಡ ಆಲ್ಮೋಸ್ಟ್ ಈಕ್ವಲ್. ಆದರೆ ಒಂದು ಅಂತೂ ಸ್ಕೋರನ್ನು ಕಂಪೇರ್ ಮಾಡೋದಕ್ಕೆ ಹೋದ್ರೆ CPU ವೈಸು, ಪ್ರೊಸೆಸಿಂಗ್ ಪವರ್ ವೈಸು ಈ ಒಂದು ನಥಿಂಗ್ ಫೋನ್ ವಿನ್ ಆಗಿದ್ರೆ GPU ವೈಸು ಅಂದರೆ ನೀವು ಗೇಮ್ ಮಾಡಬೇಕಾದ್ರೆ ಗ್ರಾಫಿಕ್ ಯೂಸ್ ಆಗುತ್ತಲ್ವಾ. ಸೊ GPU ವೈಸು ಈ ಒಂದು ನಾರ್ಡ್ 2T ವಿನ್ ಆಗ್ತಾ ಇರುವಂಥದ್ದು. ಆ ರೇಟಿಂಗ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಯ್ತಾ. ಸೊ ಎರಡು ಕೂಡ ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸ್, ಆದರೆ ಸ್ವಲ್ಪ ಜಾಸ್ತಿ ಪವರನ್ನು ಈ ಒಂದು ನಾರ್ಡ್ 2T ಹೊಂದಿರುವಂಥದ್ದು. ಅದರಿಂದ ಈ ಒಂದು ರೌಂಡಲ್ಲಿ ಒಂದು ಕೂದಲೆಳೆಯ ಅಂತರದಲ್ಲಿ ಈ ಒಂದು ನಾರ್ಡ್ 2T ವಿನ್ ಆಗ್ತಾ ಇದೆ. ಸೊ ಎರಡರಲ್ಲೂ ಕೂಡ ನಾನು BGMI ಆಡಿದ್ದೀನಿ. ಎರಡರಲ್ಲೂ ಕೂಡ ಎಕ್ಸ್ಟ್ರೀಮಲ್ಲಿ ಆಡ್ಕೊಬೋದು. ಒಂದು ಲೆವೆಲ್ಗೆ ತುಂಬ ಸ್ಮೂತಾಗಿ ಪ್ಲೇ ಆಗುತ್ತೆ. ನಥಿಂಗ್ ಫೋನಲ್ಲಿ ಸ್ವಲ್ಪ ಸಖತ್ತಾಗಿ ಆಪ್ಟಿಮೈಸ್ ಮಾಡಿದ್ರೆ ಅನ್ನಿಸ್ತು ನಂಗಂತೂ ಈ ಒಂದು ನಾರ್ಡ್ 2T ಕಂಪೇರ್ ಮಾಡಿದ್ರೆ. ಸೊ ಎರಡು ಕೂಡ ಚೆನ್ನಾಗಿದೆ. ಸ್ವಲ್ಪ ಪಾಯಿಂಟಲ್ಲಿ ಒಂದು ನಾರ್ಡ್ 2T ವಿನ್ ಆಗಿದೆ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಎರಡು ಫೋನ್ಗಳಲ್ಲಿರುವಂಥ ಮೇನ್ ಸೆನ್ಸರ್ 50 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್ ಆಯಿತಾ. ಎರಡು ಕೂಡ 1.9 ಅಪರ್ಚರ್. ಎರಡರಲ್ಲೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಹೊಂದಿರುವಂಥದ್ದು. ಈ ಒಂದು ನಥಿಂಗ್ ಫೋನಲ್ಲಿ ಡ್ಯೂಯಲ್ ಕ್ಯಾಮ್ರಾ ಇದ್ದರೆ ಈ ಒಂದು ನಾರ್ಡ್ 2Tಯಲ್ಲಿ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು ಆಯಿತಾ. ಒಂದೇನಪ್ಪ ಅಂದರೆ ಈ ಒಂದು ನಾರ್ಡ್ 2Tಯಲ್ಲಿ ಎಕ್ಸ್ಟ್ರಾ ಒಂದು ಡೆಪ್ತ್ ಸೆನ್ಸರ್ ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ. ಸೊ ಆ ರೀತಿ ಅನ್ನೆಸರಿ ಸೆನ್ಸರ್ನ ಈ ಒಂದು ನಥಿಂಗ್ ಫೋನಲ್ಲಿ ಆ್ಯಡ್ ಮಾಡಲಾಗಿಲ್ಲ ಆಯಿತಾ. ಸೊ ಎರಡರಲ್ಲೂ ಕೂಡ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಈ ಒಂದು ನಥಿಂಗ್ ಫೋನಲ್ಲಿ 50 ಮೆಗಾಪಿಕ್ಸೆಲ್ನ ವೈಡ್ ಆ್ಯಂಗಲ್ ಲೆನ್ಸ್ ಇದ್ದರೆ ಇದರಲ್ಲಿ ಕೇವಲ 8 ಮೆಗಾಪಿಕ್ಸೆಲ್ನ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. ಅದು ಸ್ವಲ್ಪ ಕಡಿಮೆ ನಂಗೆ ಅನ್ನಿಸ್ತಾ, ಕ್ಲಾರಿಟಿ ಅಷ್ಟೊಂದು ಬರಲ್ಲ. ಸೊ ನಾನು ಮೈನ್ ಸೆನ್ಸರ್ ಕಂಪೇರ್ ಮಾಡೋದಕ್ಕೆ ಹೋದರೆ ಈ ಒಂದು ನಥಿಂಗ್ ಫೋನ್ ನ್ಯಾಚುರಲ್ ಆಗಿ ಫೋಟೋ ಪ್ರೊಡ್ಯೂಸ್ ಮಾಡಿದ್ರೆ, ಇಂಡೋರ್ ಔಟ್ಡೋರ್ ಎರಡರಲ್ಲೂ ಕೂಡ ತುಂಬ ನ್ಯಾಚುರಲ್ ಆಗಿ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ಈ ಒಂದು ನಾರ್ಡ್ 2T ಸ್ವಲ್ಪ ಒಂದು ರೀತಿ ಎಕ್ಸ್ಪೋಜರ್ನ ಜಾಸ್ತಿ ಮಾಡುತ್ತೆ ಆಯಿತಾ. ಕಲರ್ಲ್ಲ ಎದ್ದೆದ್ದು ಕಾಣೋ ಥರ ಮಾಡುತ್ತೆ. ಅದು ನ್ಯಾಚುರಲ್ ಅಂತ ಅನಿಸಿಲ್ಲ. ಬಟ್ ಕೆಲವೊಂದು ಟೈಮು ಅದೇ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಕೆಲವೊಂದು ಸಲ ಅದೇ ಕೆಲವು ಜನಕ್ಕೆ ಇಷ್ಟ ಆಗುತ್ತೆ ಆಯಿತಾ. ಬಟ್ ಇದು ನ್ಯಾಚುರಲ್ ಆಗಿರೋದ್ರಿಂದ ನಂಗೆ ಇದು ಇಷ್ಟ ಆಯಿತು. ಕೆಲವು ಜನಕ್ಕೆ ಓವರ್ ಎಕ್ಸ್ಪೋಸ್ ಆಗಿರುವಂಥ ಕಲರಲ್ಲಿ ಎದ್ದದ್ದು ಕಾಣುವಂಥ ಫೋಟೋಗಳು ಇಷ್ಟ ಆಗ್ಬೋದೇನೋ. ಒಟ್ಟಿಗೆ ಎರಡೂ ಕೂಡ ಕ್ಯಾಮ್ರಾ ಕ್ಲಾರಿಟಿ ವೈಸ್ ಎರಡೂ ಕೂಡ ತುಂಬ ಸಿಮಿಲರ್ ಆಗಿರುವಂಥದ್ದು. ಅಂಥ ಮೇಜರ್ ಡಿಫ್ರೆನ್ಸ್ ನನಗೆ ಕಾಣ್ತಾ ಇಲ್ಲ. ಅದೇ ನಿಮಗೆ ಒಂದು ನ್ಯಾಚುರಲ್ ಅನ್ಸುತ್ತೆ, ಇನ್ನೊಂದು ಸ್ವಲ್ಪ ಕಲರ್ ಜಾಸ್ತಿ ಎದ್ದದ್ದು ಕಾಣ್ತದೆ ಅಂತ ಅನಿಸುತ್ತೆ. ಇನ್ನು ವೈಡ್ ಆ್ಯಂಗಲ್ ಲೆನ್ಸಿಗೆ ಬಂತು ಅಂತ ಅಂದರೆ ನಥಿಂಗ್ ಫೋನ್ ಒಂದಲ್ಲಿರುವಂಥ ವೈಡ್ ಆ್ಯಂಗಲ್ ಬೆಂಕಿ ಇದೆ ಆಯಿತಾ. ಹೆವಿ ಕ್ಲಾರಿಟಿ, ಆಬ್ವಿಯಸ್ಲಿ 50 ಮೆಗಾಪಿಕ್ಸೆಲ್ನ ಲೆನ್ಸ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸಖತ್ ಇಂಪ್ರೆಸ್ ಮಾಡುತ್ತೆ ವೈಡ್ ಆ್ಯಂಗಲ್. ಇದರ ಕ್ಲಾರಿಟಿ ಝೂಮ್ ಮಾಡಿದ್ರೆ ಕ್ಲಾರಿಟಿ ಹೋಗ್ಬಿಡುತ್ತೆ. ವೈಡ್ ಇದೆ ಬಟ್ ನಾರ್ಡ್ 2Tಯಲ್ಲಿ ನಿಮಗೆ ಕ್ಲಾರಿಟಿ ಹೋಗ್ಬಿಡುತ್ತೆ, ಬೇಜಾರಾಗುವಂಥ ವಿಷಯ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ನಥಿಂಗ್ ಫೋನಲ್ಲಿ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇದ್ದರೆ ಈ ಒಂದು ನಾರ್ಡ್ 2Tಯಲ್ಲಿ 32 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದರಲ್ಲೂ ಕೂಡ ಸೇಮ್ ಫೀಲ್ ಆಯಿತಾ. ಫೇಸ್ ಒಂದು ಸ್ವಲ್ಪ ಒಂಥರ ಎಕ್ಸ್ಪೋಜರ್ ಜಾಸ್ತಿ ಮಾಡುತ್ತೆ, ಕಲರ್ ಎದ್ದೆದ್ದು ಕಾಣೋ ಥರ ಮಾಡುತ್ತೆ ಒಂದು ನಾರ್ಡ್ 2T. ನಥಿಂಗ್ ಫೋನ್ ಒಂಥರ ನ್ಯಾಚುರಲ್ ಆಗಿ ಬರುತ್ತೆ. ಕ್ಲಾರಿಟಿ ವೈಸು ಪರವಾಗಿಲ್ಲ. ಕ್ಲಾರಿಟಿ ವೈಸು ಇದು ಮೆಗಾಪಿಕ್ಸೆಲ್ ಜಾಸ್ತಿ ಇರೋದ್ರಿಂದ ನಾರ್ಡ್ 2T ಕ್ಲಾರಿಟಿ ಸಕಲ ಬರುತ್ತೆ. ಔಟ್ಸೈಡ್ ಇಂಡೋರ್ ಎರಡೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದು ಅಷ್ಟೊಂದು ಕ್ಲಾರಿಟಿ ಇಲ್ಲ ಅಂದರೂ ಕೂಡ ತುಂಬ ನ್ಯಾಚುರಲ್ ಆಗಿ ಬರುತ್ತೆ ಅನ್ನಿಸ್ತು ನಥಿಂಗ್ ಫೋನು. ಒಟ್ಟಿಗೆ ಎರಡೂ ಕೂಡ ಆಲ್ಮೋಸ್ಟ್ ಕ್ಲಾರಿಟಿ ವೈಸು ಅಂದರೆ ಕ್ವಾಲಿಟಿ ವೈಸ್, ಫೋಟೋ ಕ್ವಾಲಿಟಿ ವೈಸ್ ಆಲ್ಮೋಸ್ಟ್ ಸಿಮಿಲರ್ ಇದೆ ಅಂತ ಅನಿಸ್ತು. ಎರಡರಲ್ಲೂ ಅಂಥ ಮೇಜರ್ ಡಿಫ್ರೆನ್ಸ್ ಇದೆ ಅಂತ ಅನಿಸಿಲ್ಲ. ಸೊ ಕ್ಯಾಮ್ರಾ ಎರಡೂ ಒಂಥರ ಈಕ್ವಲ್ ಪಾಯಿಂಟನ್ನು ಪಡ್ಕೋತವೆ. ಸೊ ಜೊತೆಗೆ ವಿಡಿಯೋಗ್ರಫಿಗೆ ಬಂದರೂ ಕೂಡ ಸೇಮ್, ಎರಡೂ ಕೂಡ ರೇರಲ್ಲಿ 4K ಕ್ವಾಲಿಟಿಯಲ್ಲಿ ರೆಕಾರ್ಡ್ ಮಾಡಿದ್ರೆ, ಫ್ರಂಟಲ್ಲಿ ಫುಲ್ HD ರೆಕಾರ್ಡ್ ಮಾಡಿದ್ರೆ ವಿಡಿಯೋ ಕ್ವಾಲಿಟಿ ಕೂಡ ಸೇಮ್ ಅನ್ನಿಸ್ತು. ಎರಡರಲ್ಲಿ ಕ್ಯಾಮ್ರಾ ವೈಸು ಅಂಥ ಮೇಜರ್ ಡಿಫ್ರೆನ್ಸ್ ಎರಡೂ ಕೂಡ ತುಂಬ ಚೆನ್ನಾಗಿದೆ. ಆಗಿರೋದಂಗೆ ನಥಿಂಗ್ ನ್ಯಾಚುರಲ್ ಆಗಿ ತೆಗೆಯುತ್ತೆ. ಒಂದು ನಾರ್ಡ್ 2T ಸ್ವಲ್ಪ ಎದ್ದೆದ್ದು ಕಾಣೋ ಥರ ಮಾಡುತ್ತೆ ಕಲರ್ನ. ಇನ್ನು ಸೆಕ್ಯೂರಿಟಿ ಕೂಡ ಸೇಮ್, ಎರಡಲ್ಲೂ ಕೂಡ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇರ್ಬೋದು. ಎರಡೂ ಕೂಡ ಫಾಸ್ಟ್ ಆಗಿದೆ ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ, ಎರಡೂ ಕೂಡ ಫಾಸ್ಟ್ ಆಗಿರುವಂಥದ್ದು. ಈ ಒಂದು ನಥಿಂಗ್ ಫೋನ್ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ ಸ್ಟಾರ್ಟಿಂಗ್ ಟೈಮಲ್ಲಿ. ಯೂಸ್ ಮಾಡ್ತಾ ಫಾಸ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ನೀವು ಕರೆಕ್ಟಾಗಿ ಸ್ಟ್ರೇಟಾಗಿ ಇಟ್ಕೊಬೇಕು ಫೇಸ್. ಆ ರೀತಿ ಡಿಪೆಂಡ್ಸ್ ಆನ್ ಲೈಟು ಇಂಪ್ರೂವ್ ಮಾಡ್ತಾರೆ ನಂಗೆ ಅನ್ನಿಸ್ತಂಗೆ ಅದನ್ನು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಎರಡೂ ಸ್ಮಾರ್ಟ್ಫೋನ್ಗಳಲ್ಲಿ 4500 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥ, ಎರಡೂ ಸೇಮ್ ಟು ಸೇಮ್. ಸೊ ಎರಡಕ್ಕೂ ಓಕೆ ಅಂತೀನಿ, ಕಮ್ಮಿನೂ ಅಲ್ಲ ಜಾಸ್ತಿನೂ ಅಲ್ಲ, ಪರವಾಗಿಲ್ಲ ಅಂತೀನಿ. ಆದರೆ ಒಂದು ನಥಿಂಗ್ ಫೋನ್ ಜೊತೆಗೆ ಯಾವುದೇ ಚಾರ್ಜರ್ ನಿಮಗೆ ಸಿಗ್ತಲ್ಲ, ಬೇಜಾರಾಗುವಂಥ ವಿಷಯ. ಎಕ್ಸ್ಟ್ರಾ ದುಡ್ಡು ಬೇರೆ ಕೊಡಬೇಕು ನಾವು. ಸೊ ಲೆಕ್ಕ ಕೊಡಿ, ಈಗ ನಾನು ಆಗಲೇ 32,000 ಅಂದಿದ್ದೆ. ಸೊ ಪ್ಲಸ್ ಈಗ ಪ್ರೈಸ್ ಡಿಫ್ರೆನ್ಸು ಎರಡು ಫೋನಲ್ಲಿ ಮುಂಚೆ 2,000 ಇತ್ತು, ಈಗ 3,000 ಆಯಿತು. ಸೊ ಅದೊಂದು ನಾವು ತಲೆಯಿಟ್ಕೊಬೇಕಾಗತ್ತೆ, 1,000 ಜಾಸ್ತಿ. ಅದು ಬೇಜಾರಾಗುವಂಥ ವಿಷಯ. ಆದರೆ ಈ ಒಂದು ನಾರ್ಡ್ 2T ಬಾಕ್ಸ್ ಒಳಗೆ ನಿಮಗೆ 80 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಕ್ರೇಜಿ ವಿಷಯ, ತುಂಬ ಫಾಸ್ಟಾಗಿ ಒಂದು ಫೋನ ಚಾರ್ಜ್ ಮಾಡುತ್ತೆ. ಸೊ ಈ ಒಂದು ರೌಂಡಲ್ಲಿ ಈಸಿಯಾಗಿ OnePlus
ವಿನ್ ಆಗ್ತಾ ಇರುವಂಥದ್ದು. ಇನ್ನು OS ನ ಬಗ್ಗೆ ಮಾತನಾಡಬೇಕಂತ ಅಂದ್ರೆ ಇದಕ್ಕಿಂತ ಮುಂಚೆ OnePlus OS ತುಂಬ ಜನಕ್ಕೆ ಇಷ್ಟ ಆಗ್ತಾ ಇತ್ತು. ಆಕ್ಸಿಜನ್ OS ನಿಯರ್ಲಿ ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡ್ತಾ ಇತ್ತು, ಚೆನ್ನಾಗಿತ್ತು. ಬಟ್ ರೀಸೆಂಟ್ ಡೇಸಲ್ಲಿ ಈ ಒಂದು OnePlusನ OS ಕಿತ್ತೋಗಿರೋ ಥರ ಆಗಿದೆ ಆಯ್ತಾ, ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಅದೇ ಈ ಕಡೆ ನಥಿಂಗ್ ಬಂತು ಅಂತ ಅಂದರೆ ಒಂಥರ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ ಅಂತ ಬೇಡದಿರೋಂಥ ಅಪ್ಲಿಕೇಶನ್ ಯಾವುದೂ ಇಲ್ಲ ಆಯಿತಾ. ತುಂಬ ಕ್ಲೀನ್ ಆಗಿರುವಂಥದ್ದು, ಸ್ಮೂತ್ ಆಗಿದೆ, ಎಲ್ಲೂ ಕೂಡ ಲ್ಯಾಗಿ ಅನಿಸಲ್ಲ, ಸಕ್ಕತ್ತಾಗಿರುವಂಥದ್ದು. ತುಂಬ ಕ್ಲೀನು, ತುಂಬ ಸಿಂಪಲ್ ಆಗಿದೆ ಆಯಿತಾ, ಏನು ಕಾಂಪ್ಲಿಕೇಟ್ ಮಾಡೋಕ್ಕೋಗಿಲ್ಲ. ಬಟ್ ರೀಸೆಂಟಾಗಿ ಈ ಒಂದು OnePlus ಫೋನ್ ಎಲ್ಲ ಕೂಡ ಒಂಥರ ಡಿಫ್ರೆಂಟ್ ಆಗಿದೆ. OS ಒಂಚೂರು ಚೆನ್ನಾಗಿಲ್ಲ, ಆ ರೀತಿ ಇದೆ ಆಯಿತಾ. ಒಂಥರ ರಿಯಲ್ಮಿ UI ನೋಡ್ದಂಗೆ ಆಗುತ್ತೆ OnePlus ಇರುವಂಥ OS ನೋಡಿದ್ರೆ. ಸೊ ಅದರಿಂದ ಈ ಒಂದು ರೌಂಡಲ್ಲಿ ನನಗೆ ಪ್ರಿಫರಬಲ್ ಅನಿಸಿದ್ದು ನಥಿಂಗ್ ಫೋನು. ಎರಡರಲ್ಲೂ ಕೂಡ ನಿಮಗೆ ಆಂಡ್ರಾಯ್ಡ್ 12ನ ಬೇಸ್ ರನ್ ಆಗ್ತಿರುವಂಥ OS ಇರುವಂಥದ್ದು. ಈ ಕಡೆ ನಥಿಂಗ್ OS, ಈ ಕಡೆ ಆಕ್ಸಿಜನ್ OS. ಹೇಳೋದಕ್ಕೆ ನಾಮಕವಾಸ್ತೆ ಮಾತ್ರ ಆಕ್ಸಿಜನ್ OS ಇದು, ಆದರೆ ಒಂಥರ ರಿಯಲ್ಮಿ UI ಥರ ಇದೆ, ಆಗಲೇ ಹೇಳ್ದಂಗೆ ನಾನು. ಸೊ ಈ ಒಂದು ರೌಂಡಲ್ಲಿ ನಥಿಂಗ್ ಫೋನ್ ವಿನ್ ಆಗ್ತಾ ಇರುವಂಥದ್ದು. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತಂದರೆ ಎರಡರಲ್ಲೂ ಕೂಡ ನಿಮಗೆ ಸ್ಟೀರಿಯೋ ಸ್ಪೀಕರ್ ಇದೆ. ಸೊ ಸೂಪರ್ ವಿಷಯ. ಎರಡು ಕೂಡ ಕ್ಲಾರಿಟಿ ಚೆನ್ನಾಗಿದೆ. ಎರಡು ಸಿಮಿಲರ್ ಅನ್ನಿಸ್ತಂತ, ಮೇಜರ್ ಡಿಫ್ರೆನ್ಸ್ ಇಲ್ಲ. ಜೋರಾಗಿ ಕೇಳ್ತು ಒಂದು ಲೆವೆಲ್ಗೆ ಮತ್ತು ಕ್ಲಾರಿಟಿ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿರುವಂಥದ್ದು. ಅದನ್ನು ಬಿಟ್ಟರೆ ಎರಡರೂ ಕೂಡ Wi-Fi 6 ಇದೆ, ಬ್ಲೂಟೂತ್ 5.2 ಇರುವಂಥದ್ದು. ಆಲ್ಮೋಸ್ಟ್ ಉಳಿದಿದ್ದೆಲ್ಲ ಸೇಮ್ ಫೀಚರ್ಸ್, ಎರಡು ಕೂಡ 5Gನೇ. ಸೊ ನೀವು ಆದರೆ ಕೇಳ್ಬೋದು ಎರಡರಲ್ಲಿ ಯಾವುದು ವಿನ್ನರ್ ಅಂತ. ಕ್ಲಿಯರ್ ವಿನ್ನರ್ ನಿಮಗೆ ಗೊತ್ತಾಗಿರುತ್ತೆ ಯಾವುದು ಅಂತ. ಹೌದು, ಬೆಲೆ ಒಂದು $3,000 $4,000 ಜಾಸ್ತಿ ಆಗ್ಬೋದು. $3,000 ಜಾಸ್ತಿ ಆಗುತ್ತೆ. ಬಟ್ ಸ್ಟಿಲ್ $3,000 ಜಾಸ್ತಿ ಆದರೂ ಕೂಡ ಒಂದು ನಥಿಂಗ್ ಫೋನ್ ನಾನು ಪ್ರಿಫರ್ ಮಾಡ್ತೀನಿ. ಏನಕ್ಕೆ ಅಂದರೆ ಈ ಒಂದು ಫೋನಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಇದೆ, ಈ ಒಂದು ಫೋನಲ್ಲಿ ಯಾವುದೇ ವೈರ್ಲೆಸ್ ಚಾರ್ಜಿಂಗ್ ಇಲ್ಲ. ಹೌದು, ಈ ಪ್ರೈಸ್ ಅಂದರೆ $30,000 ಮೋಸ್ಟ್ ಆಫ್ ದ ಫೋನ್ಗಳು ಯಾವ ಫೋನು ಕೂಡ ವೈರ್ಲೆಸ್ ಚಾರ್ಜಿಂಗನ್ನು ಕೊಡಲ್ಲ. ಇವರು ಕೊಟ್ಟಿದ್ದಾರೆ, ಸಖತ್ ಇಂಪ್ರೆಸ್ ಮಾಡ್ತು. ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇರುವಂಥದ್ದು ಕ್ರೇಜಿ ವಿಷಯ. ಮತ್ತು ಮೆಟಾಲಿಕ್ ಫ್ರೇಮ್, ಈ ಫೋನಲ್ಲಿ ಮೆಟಾಲಿಕ್ ಫ್ರೇಮ್ ಇಲ್ಲ, ಮೆಟಾಲಿಕ್ ಫ್ರೇಮ್ ಇದೆ. ಮತ್ತು ಇದರಲ್ಲಿ 120 ವಾಟ್ಸ್ ರಿಫ್ರೆಶ್ ರೇಟ್ ಇದೆ, ಇದರಲ್ಲಿಲ್ಲ. ಸೊ ಆ ರೀತಿ ಅನೇಕ ಫೀಚರ್ಗಳು ಇದರಲ್ಲಿ ಸಕ್ಕತ್ತಾಗಿರುವಂಥದ್ದು. ಜೊತೆಗೆ DDR5 ರ್ಯಾಮು, ಇದರಲ್ಲಿ DDR4X ರ್ಯಾಮ್. ಪ್ರತಿಯೊಂದು ನೋಡೋದಕ್ಕೆ ಹೋದರೆ ಪ್ರೋಸೆಸರ್ ಆಲ್ಮೋಸ್ಟ್ ಎರಡು ಕೂಡ ಈಕ್ವಲ್ ಅಂತೀನಿ, ಸೇಮ್ ಟು ಸೇಮ್ ಎರಡು ಕೂಡ. ಸೊ ಆದರೆ ಸ್ವಲ್ಪ ಆಗಲಿರೋದಂಗೆ ಸ್ವಲ್ಪ ಪವರ್ ಇದರಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ, ಮೇಜರ್ ಡಿಫ್ರೆನ್ಸ್ ಗೊತ್ತಾಗಲ್ಲ ನಿಮಗೆ ಬಿಡಿ ಎರಡರಲ್ಲೂ. ಅದನ್ನು ಬಿಟ್ಟರೆ ಬ್ಯಾಟ್ರಿ ಈಕ್ವಲ್ಲು, ಆದರೆ ಈ Nord 2T ನಿಮಗೆ 80 ವ್ಯಾಟ್ ಸಿಗ್ತದೆ. ಅದೊಂದು ಪ್ಲಸ್ ಪಾಯಿಂಟ್. ಬಿಟ್ಟರೆ ಕ್ಯಾಮ್ರಾ ಎರಡು ಈಕ್ವಲ್ಲು, ಉಳಿದಿದ್ದು ಏನು ಕೂಡ ನನಗೆ ಒಂದು ನಥಿಂಗಲ್ಲಿ ಪ್ಲಸ್ ಅಂತ ಅನಿಸಿಲ್ಲ. ಸೊ ನೀವೇನು $3,000 ಎಕ್ಸ್ಟ್ರಾ ಕೊಡ್ತೀರಾ ಈ ಒಂದು ಫೋನಿಗೆ, ನಥಿಂಗ್ ಫೋನಿಗೆ ಟೋಟಲಿ ವರ್ತ್ ಅಂತ ಅನ್ನಿಸ್ತು. ಇನ್ನು ತುಂಬ ಜನ ಸರ್ವಿಸ್ ಸೆಂಟ್ರ್ ಬಗ್ಗೆ ಕೇಳ್ತಾ ಇದ್ರಿ. ಸರ್ವಿಸ್ ಸೆಂಟ್ರ್ ಸದ್ಯಕ್ಕಂತೂ ಕಡಿಮೆ ಇದೆ. ಬೆಂಗಳೂರಿನಲ್ಲಿದೆ. ಕರ್ನಾಟಕದಲ್ಲಿ ಮೋಸ್ಟ್ಲಿ ಒಂದು 5 ಸರ್ವಿಸ್ ಸೆಂಟರ್ ಇರ್ಬೋದು ನಂಗೆ ಅನ್ನಿಸ್ತಂಗೆ, ಮೇನ್ ಸಿಟಿಯಲ್ಲಿ. ಅದನ್ನು ಎಕ್ಸ್ಪ್ಯಾಂಡ್ ಕೂಡ ಮಾಡ್ತಾರೆ ಬರ್ತಾ. ಅವ್ರಿಗೆ ಸರ್ವಿಸ್ ಸೆಂಟ್ರು ಸದ್ಯಕ್ಕಂತೂ ಕಡಿಮೆ ಇದೆ. ಅದೊಂದು ನೀವು ಯೋಚನೆ ಮಾಡಬೇಕಾಗತ್ತೆ ಆಯಿತಾ. ನಂಗೆ ಅನ್ನಿಸ್ತಂಗೆ ಯೂಸಲಿ ಫೋನ್ಗಳು ಅಂತೇನು ತೊಂದರೆ ಆಗೋದಿಲ್ಲ. ನಥಿಂಗು ಅವ್ರ ಬ್ರ್ಯಾಂಡ್ ವ್ಯಾಲ್ಯೂ ಉಳಿಸ್ಕೊಬೇಕು ಅಂದರೆ ಸರ್ವಿಸ್ನ ಕೂಡ ಆಬ್ವಿಯಸ್ಲಿ ಚೆನ್ನಾಗಿ ಕೊಡಲೇಬೇಕು. ಚೆನ್ನಾಗಿ ಕೊಡ್ತಾರೆ ನಂಗೆ ಅನ್ನಿಸ್ತಂಗೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಸೊ ನನಗೆ ಅನ್ನಿಸ್ತಂಗೆ, ನನ್ನ ಒಪಿನಿಯನ್ ಇದು. ಸೊ ಆದರೆ Nord 2T OnePlusಗೆ ಬೇಜಾನ್ ಸರ್ವಿಸ್ ಸೆಂಟರ್ಗಳಿದೆ. ಸೊ ಅಲ್ಲಿ ಬೇಕಾದ್ರೆ ನೀವು ರಿಪೇರ್ ಮಾಡಿಸ್ಕೊಬೋದು ಇನ್ ಕೇಸ್ ಏನಾದರೂ ಆಯಿತು ಅಂದರೆ. ಸೊ ಇಷ್ಟು ಒಪಿನಿಯನ್. ತುಂಬ ಈಸಿಯಾಗಿ ನಥಿಂಗ್ ಫೋನು ಈ ಒಂದು ಕಂಪ್ಯಾರಿಸನಲ್ಲಿ ವಿನ್ ಆಗುತ್ತೆ, ಎರಡನೇ ಮಾತೇ ಇಲ್ಲ. ಸೊ ಇಷ್ಟು ಈ ಎರಡು ಫೋನ್ಗಳ ಕಂಪ್ಯಾರಿಸನ್. ನಿಮಗೆ ಇದ್ರ ಬಗ್ಗೆ ಏನ್ಸದ ವಿಡಿಯೋ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋಲಿ.